If one of the angles of a triangle is 120 degree, then the angle between the bisectors of other two angles is ಅಂದರೆ ಒಂದು ಟ್ರಯಾಂಗಲ್ ಇದೆ, ಆ ಟ್ರಯಾಂಗಲಲ್ಲಿ ಒಂದು ಆ್ಯಂಗಲ್ 120 ಡಿಗ್ರಿ. ರೆಫರೆನ್ಸಿಗೆ ನಾನು ಇಲ್ಲಿ ಒಂದು ಟ್ರಯಾಂಗಲ್ ತಗೊಳ್ತೀನಿ. 120 ಡಿಗ್ರಿ ಇರೋದ್ರಿಂದ ಸ್ವಲ್ಪ ನಾನು ಈ ರೀತಿ ಆಬ್ಟ್ಯೂಸ್ ಆ್ಯಂಗಲ್ ಇರೋ ಥರ ಒಂದು ಟ್ರಯಾಂಗಲ್ನ ಡ್ರಾ ಮಾಡ್ಕೊತೀವಿ. ಇಲ್ಲಿ ಸೇ ಫಾರ್ ಎಕ್ಸಾಂಪಲ್ ಇಟ್ ಈಸ್ ABC. ಇಲ್ಲಿ ಆ್ಯಂಗಲ್ B ಎಷ್ಟಿದೆ? 120 ಡಿಗ್ರಿ ಇದೆ. A ಎಷ್ಟಿದೆ ಗೊತ್ತಿಲ್ಲ, C ಎಷ್ಟಿದೆ ಅಂತ ಗೊತ್ತಿಲ್ಲ ನನಗೆ. ಆಮೇಲೆ ಏನು ಕೇಳ್ತಾ ಇರೋದು ಅಂತಂದರೆ ಆ್ಯಂಗಲ್ ಬಿಟ್ವೀನ್ ದ ಬೈಸೆಕ್ಟರ್ಸ್ ಆಫ್ ಅದರ್ ಟು ಆ್ಯಂಗಲ್ಸ್. ಅದರ್ ಟು ಆ್ಯಂಗಲ್ಸ್ ಅಂದರೆ ಈ ಎರಡು ಆ್ಯಂಗಲ್ಸ್ಗಳು A ಮತ್ತು C. ಆ ಎರಡು ಆ್ಯಂಗಲ್ಗಳ ಆ್ಯಂಗಲ್ ಬೈಸೆಕ್ಟರ್ಸ್. ಆ್ಯಂಗಲ್ ಬೈಸೆಕ್ಟರ್ ಅಂದರೆ ಆ್ಯಂಗಲ್ A ಮತ್ತು ಆ್ಯಂಗಲ್ Cನ ಈಕ್ವಲ್ ಆಗಿ ಡಿವೈಡ್ ಮಾಡ್ತಕ್ಕಂಥ ಲೈನ್ ಸೆಗ್ಮೆಂಟ್ಗಳು. ಆ್ಯಂಗಲ್ A ಏನಾದರೂ 40 ಡಿಗ್ರಿ ಇದ್ದರೆ ಅದನ್ನು 20 ಆಗಿ ಡಿವೈಡ್ ಮಾಡ್ತಕ್ಕಂಥ ಲೈನ್ ಸೆಗ್ಮೆಂಟ್ ಅಂತ ಅರ್ಥ. ಸೊ ಈ ರೀತಿ ಒಂದು ಲೈನ್ ಸೆಗ್ಮೆಂಟ್ ಇದೆ, ಇದು ಆ್ಯಂಗಲ್ Aನ ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ, ಬೈಸೆಕ್ಟ್ ಮಾಡ್ತದೆ ಆ್ಯಂಗಲ್ನ. ಅದೇ ರೀತಿ Cನ ಕೂಡ ಇನ್ನೊಂದು ಲೈನ್ ಸೆಗ್ಮೆಂಟು ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ. ಆ ಎರಡೂ ಲೈನ್ ಸೆಗ್ಮೆಂಟ್ಗಳು ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತವೆ. ನಾವು ಫೈಂಡ್ ಮಾಡಬೇಕಾಗಿರೋದು ಈ ಆ್ಯಂಗಲ್ ಎಷ್ಟು ಡಿಗ್ರಿ ಇರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಆ ಎರಡು ಆ್ಯಂಗಲ್ ಬೈಸೆಕ್ಟರ್ಗಳ ನಡುವಿನ ಆ್ಯಂಗಲ್ ನೋಡಿ, ಆ್ಯಂಗಲ್ ಬಿಟ್ವೀನ್ ದ ಬೈಸೆಕ್ಟರ್ಸ್ ಆಫ್ ಆ್ಯಂಗಲ್ ಅದರ್ ಟು ಆ್ಯಂಗಲ್ಸ್ ಅಂತ ಹೇಳ್ತಾನೆ. ಇಲ್ಲಿಂದ ನಾವೇನು ಮಾಡೋಣ, ಇಲ್ಲಿಗೆ ಹೋಗೋಣ. ಸಿ 120 ಡಿಗ್ರಿ ಕೊಟ್ಟಿದ್ದಾನೆ ಅಂತಂದರೆ ಅದನ್ನು ಯೂಸ್ ಮಾಡ್ಕೊಳ್ಬೇಕು ಅಂತ ಅರ್ಥ. ಲೆಟ್ ಅಸ್ ಸಪೋಸ್ ದಟ್ ಆ್ಯಂಗಲ್ A ಈಸ್ X ಡಿಗ್ರಿ ಕಂಪ್ಲೀಟ್ ಆ್ಯಂಗಲ್, ಆ್ಯಂಗಲ್ C Y ಡಿಗ್ರಿ ಇದೆ ಅಂತ ಅನ್ಕೊಳ್ಳೋಣ. ಟೋಟಲ್ ಆ್ಯಂಗಲ್ ನಾನು ಹೇಳ್ತಾ ಇರೋದು. ಆ್ಯಂಗಲ್ AX ಆ್ಯಂಗಲ್ C Y ಆದರೆ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎನಿ ಟ್ರಯಾಂಗಲ್ ವಿಲ್ ಬಿ ಈಕ್ವಲ್ ಟು 180 ಡಿಗ್ರಿ. ಹಾಗಾದರೆ X ಪ್ಲಸ್ Y ಪ್ಲಸ್ 120 ಡಿಗ್ರಿ ಈಕ್ವಲ್ ಟು 180 ಡಿಗ್ರಿ. ಈ ಡಿಗ್ರಿಗಳನ್ನು ನಾನು ಇಗ್ನೋರ್ ಮಾಡ್ತೀನಿ ಸದ್ಯಕ್ಕೆ. ಸೊ X ಪ್ಲಸ್ Y ಎಷ್ಟು ಬರ್ತದೆ ನಮಗೆ? 180. ಈ ಕಡೆ ಬಂದರೆ ಮೈನಸ್ 120 ಆಯಿತು. 180 ಮೈನಸ್ 120 ಅಂತಂದರೆ 60 ಡಿಗ್ರಿ ಬಂತು. X ಪ್ಲಸ್ Y ಅಂದರೆ 60 ಡಿಗ್ರಿ. ಇದು ಸದ್ಯಕ್ಕೆ ಇಷ್ಟಿರಲಿ, ನೆಕ್ಸ್ಟ್ ಅದನ್ನು ಎಲ್ಲಾದರೂ ಯೂಸ್ ಮಾಡ್ಕೊಳ್ಬೋದು ಅಂತ ಆಮೇಲೆ ನೋಡೋಣ. ಈಗ ಆಲ್ರೆಡಿ ಅವರು ಡಾಟಾ ಕೊಟ್ಟಿದ್ದಾರೆ ಅಂದರೆ ಈ ಲೈನ್ ಸೆಗ್ಮೆಂಟ್ ಇದನ್ನು ಸಪೋಸ್ D ಅಂತ ಅಂದ್ಕೊಂಡ್ರೆ ಇಲ್ಲಿ AD ಮತ್ತು CD ಅಂತ ಏನಿದಾವಲ್ಲ ಇವೇ ನೀವು ಬೈಸೆಕ್ಟರ್ಸ್. ಸೊ ಬೈಸೆಕ್ಟರ್ ಆಗಿರೋದ್ರಿಂದ ಮತ್ತು ಇಲ್ಲಿ ಆ್ಯಂಗಲ್ A ಅನ್ನೋದು X ಅಂತಂದರೆ ಬೈಸೆಕ್ಟರ್ ಅಂದರೆ ಅರ್ಧ ಮಾಡ್ತದೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಆ್ಯಂಗಲ್ಲು X/2 ಆಗಿದ್ದರೆ ಈ ಕಡೆ ಇರ್ತಕ್ಕಂಥ ಆ್ಯಂಗಲ್ಲು Y/2 ಆಗಿರ್ತದೆ, ಅರ್ಧ ಅಲ್ಲ. ಹಾಗಾಗಿ ಸೊ X/2 Y/2. ನಾನು ಆ್ಯಕ್ಚುಲಿ ಆ್ಯಂಗಲ್ D ಫೈಂಡ್ ಮಾಡಬೇಕು. ಈ ಆ್ಯಂಗಲ್ Dಗೆ Z ಅಂತ ಕೊಡಿ ಹೆಸರು. ಓಕೆ, ಇಲ್ಲಿ ಮತ್ತೊಂದು ಟ್ರಯಾಂಗಲ್ ಕಾಣಿಸ್ತಾ ಇದೆ ಒಳಗಡೆ. ಯಾವುದದು? ADC ಅಂತ ಒಂದು ಟ್ರಯಾಂಗಲ್ ಕಾಣ್ತಾ ಇದೆ. ಅಲ್ಲಿ ಮತ್ತೊಮ್ಮೆ ನಾವು ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಟ್ರಯಾಂಗಲ್, ಆ ಇಂಟೀರಿಯರ್ ಆ್ಯಂಗಲ್ ಥಿಯರಮ್ನ ಅಪ್ಲೈ ಮಾಡಿದರೆ ಈ ಆ್ಯಂಗಲ್ ಎಷ್ಟಿದೆ? ಇಲ್ಲಿ X/2 ಇದೆ, ಇಲ್ಲಿ Y/2 ಇದೆ. ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಮೂರು ಆ್ಯಂಗಲ್ಗಳನ್ನು ಆ್ಯಡ್ ಮಾಡಿದರೆ 180 ಡಿಗ್ರಿ ಬರಬೇಕು. ಸೊ X/2 ಪ್ಲಸ್ Y/2 ಪ್ಲಸ್ Z ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಈಕ್ವಲ್ ಟು 180 ಡಿಗ್ರಿ. ಇಲ್ಲಿ ಡಿನಾಮಿನೇಟರ್ಗಳು ಸೇಮ್ ಇರೋದ್ರಿಂದ ನಾವು ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು. ಸೊ ವಿ ಗೆಟ್ X ಪ್ಲಸ್ Y ಡಿವೈಡೆಡ್ ಬೈ 2 ಪ್ಲಸ್ Z ಈಕ್ವಲ್ ಟು 180 ಡಿಗ್ರಿ. ಬಟ್ X ಪ್ಲಸ್ Y ಅಂದರೆ ಆಲ್ರೆಡಿ ನಮಗೆ ಗೊತ್ತಿದೆ ವ್ಯಾಲ್ಯೂ 60 ಡಿಗ್ರಿ ಅಂತೇಳಿ. ಸೊ 60 ಸಬ್ಸ್ಟಿಟ್ಯೂಟ್ ಮಾಡಿ 60/2 ಪ್ಲಸ್ Z ಈಕ್ವಲ್ ಟು 180 ಡಿಗ್ರಿ. ಡಿವೈಡ್ ಮಾಡಿ ವಿ ಗೆಟ್ 30 ಆ ಕಡೆ ಬಂದರೆ -30. ದೇರ್ ಫಾರ್ Z ಈಕ್ವಲ್ ಟು 180 ಮೈನಸ್ 30 ದಟ್ ಈಸ್ 150 ಡಿಗ್ರಿ. ದೇರ್ ಫಾರ್ ಈ Z ವ್ಯಾಲ್ಯೂ ಅಥವಾ ಆ್ಯಂಗಲ್ D ಎಷ್ಟು ಡಿಗ್ರಿ ಇರುತ್ತೆ? 150 ಡಿಗ್ರಿ ಇರುತ್ತೆ. ಫೋರ್ತ್ ಆಪ್ಷನ್ ಈಸ್ ಕರೆಕ್ಟ್.